ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ದೊಡ್ಡ ಕುರುಗುಡು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರನ್ನ ಭೇಟಿ ಮಾಡಲು ಬನ್ನಿ. ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಪೂರ್ತಿ ಹೆಸರು ಸರ್? ಸರ್ ನಮ್ಮ ಪೂರ್ತಿ ಎನ್ ಡಿ ಪ್ರಕಾಶ್ ರೆಡ್ಡಿ. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಸರ್ ನಾನು ದೊಡ್ಡಕೋಡ್ ಗ್ರಾಮ ಪಂಚಾಯತಿಯಿಂದ ಉಪಾಧ್ಯಕ್ಷ ಆಗಿದ್ದೀನಿ. ಉಪಾಧ್ಯಕ್ಷರಾಗಿ ಒಂದು ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ದೀರಾ? ಹೌದು ಸರ್. ಸರ್ ಹೇಗೆ ಅನಿಸ್ತಾ ಇದೆ ರಾಜಕೀಯ ನಿಮಗೆ? ಸರ್ ಏನು ಪರವಾಗಿಲ್ಲ, ಮಾಡೋ ಜನರಿಗೆ ಒಳ್ಳೇದು ಮಾಡಬೇಕು, ಒಳ್ಳೆ ಅಭಿವೃದ್ಧಿ ಮಾಡಬೇಕು. ಇನ್ನೊಂದು ಸ್ವಲ್ಪ ಸ್ಟೆಪ್, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗಲಿ, ಇನ್ನೊಂದಾಗಲಿ ಬಡವರಿಗೆ ಏನೋ ಒಂದು ಸಹಾಯ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಓಕೆ ಸರ್. ಸರ್ ಇದೇ ಮೊದಲನೇ ಬಾರಿ ಗೆದ್ದಿದ್ದೀರಾ ಸರ್ ನೀವು? ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಸರ್ ಗೆದ್ದಂಥ ನಮ್ಮ 470 ಓಟ್ ಬಂದಿದೆ. ಸರ್ ಎಷ್ಟು ಅಂತರದಿಂದ ಗೆದ್ದಿದ್ದೀರಾ ಸರ್? ನಾವು 220 ಓಟ್ರಲ್ಲಿ 220 ಓಟ್ ಅಂತರದಿಂದ ಗೆದ್ದಿದ್ದೀರಾ ಸರ್? ಓಕೆ ಸರ್. ಸರ್ ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್? ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾರ್ಯನಿರ್ವಹಿಸ್ತಾ ಹೋಗ್ತೇವೆ ಸರ್. ಈ ರಾಜಕೀಯ ಒಡನಾಟ ಅಂತ ಒಂದು ಎಷ್ಟು ವರ್ಷದಿಂದ ಇದೆ ಸರ್ ನಿಮಗೆ? ಸರ್ ನಾವು ಒಂದು 8 ವರ್ಷದಿಂದ ಒಂದು 8 ವರ್ಷದಿಂದ ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗಿದ್ದೀರಾ ಸರ್? ಸರ್ ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಗಳು ಗುರುತಿಸ್ಕೊಂಡಿದ್ದೀರಾ? ಬೇರೆ ಸಂಘ ಸಂಸ್ಥೆಗಳು ಬೇರೆ ಯಾವುದಾದ್ರೂ ಗುರುತಿಸ್ಕೊಂಡಿಲ್ಲ ಸರ್? ಓಕೆ ಸರ್. ಸರ್ ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಸರ್? ಸರ್ ವೃತ್ತಿ ನಾವು ಇದು ಕಲ್ಚರು, ವ್ಯವಸಾಯ ಮಾಡ್ಕೊಂಡು ಒಂದು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಓಕೆ ಸರ್. ಸರ್ ಈಗ ನಿಮಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 4 ವರ್ಷ ಕಾಲಾವಧಿ ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀರಾ ಸರ್ ನಿಮ್ಮ ಗ್ರಾಮಕ್ಕೆ? ಸರ್ ನಾನು ಮೆಂಬರ್, ನಾನು ನಮ್ಮ ಹೆಚ್ಚಿನ ಹಾಸನ ಗ್ರಾಮದ 2ನೇ ವಾರ್ಡ್ ಮೆಂಬರ್ ನಾನು. ಆದರೂ ಕೂಡ ನಮ್ಮ ಪಂಚಾಯತಿ ಲೆವೆಲಲ್ಲಿ, ನಮ್ಮ ಲೆವೆಲಲ್ಲಿ ಚೆನ್ನಾಗಿ ಮಾಡ್ಕೊಂಬಂದಿದ್ದೀನಿ. ಬೋರ್ವೆಲ್ ಆಗಲಿ, ನೀರಿನ ಕೊರತೆ ಆಗಲಿ, ಬೇರೆ ಬೇರೆ ಚರಂಡಿ ಕೊರತೆ ಆಗಲಿ, ಚಿಕ್ಕಪುಟ್ಟ ಏನೋ ಸೈಟುಗಳು ಅದು ಇದು ಕೊರತೆ ಆಗಲಿ, ಎಲ್ಲ ನಾವೇ ಹೋಗಿ ನಮ್ಮದು ನಾನೇ ಅಧ್ಯಕ್ಷರ ಥರ ಹೋಗಿ, ನಾನು ತಪ್ಪಾಗುತ್ತೆ ಅಂತ ಹೇಳ್ಬಾರ್ದು ನಾನು ಹೇಳಿ ಸರ್. ನಾನು ಆ ಥರ ಇದು ಮಾಡಿಕೊಂಡು ನಡ್ಸ್ಕೊಂಡು ಹೋಗಿದ್ದೀನಿ. ಒಳ್ಳೆ ಒಂಥರ ಪಂಚಾಯತ್ನ ಒಳ್ಳೆ ಇದಕ್ಕೆ ತಗೊಂಡಿದ್ದೀವಿ. ಒಳ್ಳೆ ಲೈಟ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಏನೋ ಆಗಲಿ, ಏನು ಪಂಚಾಯತಿಯಲ್ಲಿ ಏನು ಮಾಡಬೇಕು ಅನ್ನೋದು ಅದನ್ನೆಲ್ಲ ಕ್ಲೀನಾಗಿ ನಮ್ಮ ಸ್ವಂತ ಕೆಲಸ ಕೂಡ ಬಿಟ್ಟು ಮಾಡಿದ್ವಿ. ಓಕೆ ಸರ್. ಸರ್ ಈಗ ನಿಮಗೆ ಇನ್ನೂ 1 ವರ್ಷ ಕಾಲಾವಧಿ ಇದೆ ಸರ್. ಈ 1 ವರ್ಷ ಕಾಲಾವಧಿ ಇನ್ನೂ ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಈಗಾಗಲೇ ಲಿಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಏನು ಮಾಡಬೇಕು ಅಂತ. ಈಗಾಗಲೇ ಸೈಟ್ಗಳು ಬಡವರಿಗೆ ನಮ್ಮ ಪಂಚಾಯತಿ ಲೆವೆಲ್ಲ ಸೈಟ್ ಮಾಡ್ಬೋದು. ತುಂಬ ಜನಕ್ಕೆ ಸೈಟ್ಸ್ ಇಲ್ಲ. ಸೈಟ್ಸ್ನ ಅಲಾಟ್ ಮಾಡಿ, ಜಮೀನು ಯಾರನ್ನ ಕೊಡೋದಿದ್ರೆ ತಗೊಂಡು ನಾವು DC ಲೆವೆಲಲ್ಲಿ ಸರ್ಕಾರ ಲೆವೆಲ್ ಕೊಟ್ಟು ಅದು ಸೈಟ್ ಅಲಾಟ್ ಮಾಡಿಸ್ಕೊಂಡು ಮಾಡಬೇಕು ಅಂತಷ್ಟು ಸುಮಾರು ಒಂದು 500 ಸೈಟ್ ಹಂಚ್ಬೇಕು ಅಂತ ಇಟ್ಕೊಂಡಿದ್ದೀವಿ ಸರ್. ಓಕೆ ಸರ್. ಸರಿ, ರಾಜಕೀಯಕ್ಕೆ ಯಾರಾದರೂ ನಿಮಗೆ ಬೆನ್ನೆಲುಬಾಗಿ ನಿಂತ್ಬಿಟ್ಟು ಗುರುಗಳು ಅಂತ ಯಾರಾದರೂ ಇದ್ದಾರೆ ಸರ್? ನಮ್ಮ ಗುರುಗಳು ಅಂತ ಅಂದರೆ ನಮ್ಮ ಇವು ಶಾಸಕರು, ಏನು ಇವಾಗ ವಿಧಾನಸಭಾ ಉಪಾಧ್ಯಕ್ಷ ಆಗಿರುತ್ತೆ NS ಶಿವಶಂಕರ್ ರೆಡ್ಡಿ ಅವರೇ ನಮಗೆ ಗುರುಗಳು. ಅವರು ಹಿಂದೆನೇ ಅವರು ಏನು ನಡೀತಾ ಇದ್ದಾರೋ ಅವರು ಇದರಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಓಕೆ ಸರ್. ಸರ್ ಅವ್ರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಗುರುಗಳಾದ ಶಿವಶಂಕರ್ ರೆಡ್ಡಿ ಅವರಿಗೆ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರಿಗೆ ಅವರು ಮೃದುವಾಗಿ ಸ್ವಲ್ಪ ಮೆತ್ತವಾಗಿ ಹೋಗುವಂಥವ್ರು, ಬೇರೆ ಥರ ಗಲಾಟೆ ಆಗಲಿ, ಇನ್ನೊಂದಾಗಲಿ ಚೆನ್ನಾಗಿ ಏನು ನೀವು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಲಿ ಲಿಫ್ಟ್ ಮಾಡ್ತಾರೆ. ಅವ್ರು ಏನು ಕಷ್ಟ ಏನು ಸುಖ ನೋಡ್ತಾರೆ. ಏನು ನಿಮ್ಗೇನೋ ಆಪತ್ತಿನಲ್ಲಿದ್ದರೆ ಅದು ಮುಗಿಯೋ ತನಕನೂ ಏನಾಗಿದೆಯೋ ಅದು ಪೂರ್ತಿ ಆಗಿದೆಯಿಲ್ಲ ಅಂತಾರೆ. ಅವರು ಅದ್ರ ಹಿಂದೆನೇ ಇದು ಮಾಡ್ತಾ ಇರ್ತಾರೆ. ಓಕೆ ಸರ್. ಸರ್ ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ದೀರಾ ಸರ್? ಸರ್ ನಾವು ಈ ರಾಜಕೀಯಕ್ಕೆ ಏನೋ ಒಳ್ಳೇದು ಮಾಡೋಣ, ಇದರಲ್ಲಿ ದುಡ್ಡು ಮಾಡಬೇಕು ಅಂತ ಬಂದಿರೋದಂತಲ್ಲ, ಏನೋ ಒಂದು ಒಳ್ಳೇದು ಮಾಡಿ ಒಂದು ಹೆಸರು ಮಾಡೋಣ, ಹೆಸರು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಪ್ರವೇಶ ಮಾಡಿದ್ದೀನಿ. ಆದರೂ ಮಾಡ್ತಾನೆ ಇರ್ತೀವಿ. ಅದು ಜನರ ಕೈಯಲ್ಲಿದೆ. ನೆಕ್ಸ್ಟ್ ಮುಂದಕ್ಕೆ ಇರೋದಕ್ಕೂ ಜನರಲ್ಲಿ. ಓಕೆ ಸರ್. ಸರ್ ಈ ರಾಜಕೀಯ ಬಿಟ್ಟು ನೀವು ಈ ರಾಜಕೀಯಕ್ಕೆ ಸರ್ ನೀವೇ ಮೊದಲಿಗರಲ್ಲಿ ನಿಮ್ಮ ಮನೆತನದ ಹಿರಿಯರು ಯಾರಾದರೂ ಮೊದಲೇ ಪ್ರವೇಶ ಮಾಡಿದ್ದಾರೆ? ತಾತಂದ್ರಿಂದ ನಮ್ಮ ಅಪ್ಪ ಅಂದರು ಎಲ್ಲ ನಮ್ಮ ಅಪ್ಪ ಅಂದರು ಕೂಡ ಮಾಡ್ಕೊಂಬಂದಿರೋಂಥ. ಸರ್ ನಮ್ಮ ಅಪ್ಪ ಅವರು ಗ್ರಾಮ ಪಂಚಾಯತಿ ತಾಲೂಕು ಲೆವೆಲ್ಲು ಲೀಡರ್ ಆಗಿದ್ರು ನಮ್ಮ ಅಪ್ಪ ಅವರು. ಅದಾದಮೇಲೆ ನಮ್ಮ ಅಪ್ಪ ಅವರು ಎಸ್ಪೈರ್ ಆದರು. ಮತ್ತು ನಮ್ಮನ್ನ ಜನರು ನೀವೇ ಇರಬೇಕು ನಿಮ್ಮಂತ ನಮ್ಮ ಊರಲ್ಲಿ ನಮ್ಮನ್ನ ಆಯ್ಕೆ ಮಾಡಿದೆ. ಮನೆ ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ಉಪಾಧ್ಯಕ್ಷ ಆಗಿ ಮೆಂಬರ್ ಆಗಿದ್ದಾಗ ಕೂಡ ಏನೇನು ಮಾಡಬೇಕು ಪಂಚಾಯತಿ ಲೆವೆಲಲ್ಲಿ ಕೂತ್ಕೊಂಡು ನಮ್ಗೆ ಏನೇನು ಬೇಕು, ಏನೇನು ಮಾಡಬೇಕು, ಒಂದು ಬೋರ್ವೆಲ್ಲು ಸುಮಾರು ನಾವು ನಮ್ಮ ಪಂಚಾಯತಿ ಬಂದಮೇಲೆ ಒಂದು 10 ಬೋರ್ವೆಲ್ ಕೊರೆಸ್ಕೊಂಡಿದ್ವಿ ನಮ್ಮ ಪಂಚಾಯತಿಗೆ. ನಮ್ಮ ಇದಕ್ಕೆ ನಮ್ಮ ಏನೇನು ಬರುತ್ತೆ ನಮ್ಮ ಪಂಚಾಯತಿ ಹಳ್ಳಿಗೆ ಏನು ಬರುತ್ತೆ ಬೋರ್ವೆಲ್ಗಳು, ಲೆಟ್ರಿನ್ಸ್ದು, ಆಮೇಲೆ ಮನೆಗಳದು,
ಡಿಮ್ಯಾಂಡ್ ಮಾಡಿ ಹಾಕ್ಸ್ಕೊಂಡಿದ್ವಿ ನಾವು. ಅಂದ್ರೆ ನಿಮ್ದು ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು ಸರ್. ಓಕೆ ಸರ್. ಸರ್ ನಿಮ್ಗೆ ಏನಾದ್ರು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಒಂದು ತಾಲೂಕ್ ಪಂಚಾಯತಿ ಒಂದು ಜಿಲ್ಲಾ ಪಂಚಾಯತಿಲಿ ಕಾಂಪೀಟ್ ಮಾಡಬೇಕು ಅಂತ ಏನಾದ್ರು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಸರ್? ಇದೆ ಅದು ಇದೆ, ನೋಡೋಣ ಸರ್ ಅದು ಕ್ಯಾಟಗರೀಸ್ ಏನೇನಿದೆ ಅಂತ. ಆಮೇಲೆ ಇದಿರುತ್ತಲ್ಲ ನಮ್ಮ ಲೋಕಲ್ ಫಸ್ಟು ನಮ್ಮ TPS ಅಂದರೆ 2 ಪಂಚಾಯತಿನ 1 ಪಂಚಾಯತಿನ ಬರುತ್ತೆ. ಹಾಂ ಸರ್. ಆ ಲೆವೆಲಲ್ಲೇ ನಾವು ಬೇರೆ ಕಡೆ ಹೋಗ್ತಾರೆ, ಅವ್ರು ಲೋಕಲ್ ಅವ್ರು ಇರ್ತಾರೆ, ಅವ್ರ ಅವಕಾಶ ನಮಗೆ ಬಿಡೋದಿಲ್ಲ. ಅಂದರೆ ನಮ್ಮಲ್ಲಿ ನಮ್ಮ ಏನು ಬರುತ್ತೋ ನಮ್ಮ TPS ಏನು ಬರುತ್ತೋ ಜನರಲ್ ಬಂದರೆ ನಾವೇ ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಒಂದು ಅದು ಕೂಡ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಸರ್. ಓಕೆ ಸರ್, ತುಂಬ ಸಂತೋಷ ಸರ್. ಸರ್ ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸರ್ MLA MP ಇವ್ರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ನೀವು ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಸರ್ ಇನ್ನು ಮುಂದೆ? ಹ್ಞೂ ಸರ್, ಹಾಕ್ಕೊಂಡಿದ್ದೀವಿ ಸರ್. ಇವಾಗ ಸಾಹೇಬರು ಕೇಳಿದ್ವಿ ನಾವು, ಮಾಡ್ಕೊಡ್ತೀನಿ ಅಂತಿದ್ದಾರೆ. ತುಂಬ ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಅದೊಂದು ದೊಡ್ಡದು ಸರ್. ನಮ್ಮ MLA ಸಾಹೇಬರು ಸುಮಾರು 8 ವರ್ಷ ಆಗ್ತಾಯಿದೆ ಇಂಡಸ್ಟ್ರಿಯಲ್. ಎಲ್ಲಿ ಅಷ್ಟೊಂದು ಫಾಸ್ಟಾಗಿ ಡೆವಲಪ್ ಆಗ್ತಾ ಇಲ್ಲ. ಅಲ್ಲಿ ನೋಡ್ಬೇಕು ಸರ್, ನೀವು ಹೋಗಿದ್ರೋ ಇಲ್ವೋ, ನಮ್ಮ ವ್ಯಾಪ್ತಿಯಲ್ಲೇ ಬರುತ್ತೆ. ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅದೇ ಅವ್ರು ಇನ್ನೇನೇನೋ ಸೇಟುಗಳು ಅವ್ರ ಮುಖಾಂತರ ಹೋಗಿ ಏನೋ ಅಷ್ಟು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಓಕೆ ಸರ್, ಅವ್ರ ಕಡೆಯಿಂದ ಒಂದು ನಾವು ಆಲ್ರೆಡಿ ಅವಾಗಲೇ ಒಂದು 30 ಲಕ್ಷ ಹಾಕ್ಸ್ಕೊಂಡಿದ್ದೀವಿ ಸರ್ ಸಿಮೆಂಟ್ ರೋಡ್ಗಳು. ಬೇರೆ ಕಡೆ ಎಲ್ಲ ಹಾಕ್ಸಿದ್ದೀವಿ. ನಮ್ಮೂರು ಒಂದು ಪೆಂಡಿಂಗ್ ಇದೆ. ಇವಾಗ ನಮ್ಮೂರಿಗೂ ಹಾಕಿದ್ದಾರೆ, ಅಪ್ರೂವಲ್ ಆಗಿದೆ, ಟೆಂಡರ್ ಕರೆದಿದೆ. ಟೆಂಡರ್ ಆದರೆ ನಮ್ಮೂರಲ್ಲಿನೂ ಕಂಪ್ಲೀಟ್ ಓವರಾಲ್ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಅಷ್ಟು ಆಗೋಗುತ್ತೆ ಸರ್. ಓಕೆ ಸರ್. ನಮ್ಮಲ್ಲಿ ಸರ್ ನಿಮಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನು ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ಸರ್ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಸಂದೇಶ, ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ, ಬೇರೆ ಸದಸ್ಯರುಗಳಿಗೆ? ಸರ್ ಅವರು ಮಾಡಿದ್ದಾರೆ. ಕೆಲವರೇ ಮನೆಗಳಲ್ಲಿ ಸ್ವಲ್ಪ ತೊಂದರೆಗಳು ಬಂದು ಮಾಡೋಕ್ಕಾಗಲ್ಲ. ಅವ್ರೇನು ಬರ್ತಾರೆ ಯಾರೋ ನಾವು 4-5 ಜನ ನೀವು ಹೋಗಪ್ಪ, ನಾವು ಬರೋಕ್ಕೆ ಹೋಗಿದ್ದಾರೆ, ನೀವು ಮಾಡಿ ನಿಮ್ಮಿಂದ ಇರ್ತೀವಿ, ನಾವು ಮಾಡ್ತೀವಿ, ನಾವು ಇರ್ತೀವಿ ಜೊತೆಯಲ್ಲಿ. ಒಳ್ಳೆ ಇದಿದೆ ಸರ್. ನಮ್ಮ ಮೆಂಬರ್ಸ್ ಆಗಲಿ ನಾವೊಬ್ಬರಾಗಲಿ ಅಂದರೆ ಒಟ್ಟಾಗಿ ಕೂಡಿ ಒಂದು ಮಾಡಬೇಕು, ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ಓಕೆ ಸರ್. ಸರ್ ನಿಮಗೆ ಕಡೆದಾಗ ಒಂದು ಪ್ರಶ್ನೆ ಸರ್, ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಗ್ರಾಮದ ಮತ ಬಾಂಧವರೇ ಕಾರಣ ಸರ್. ಹೌದು. ಆ ಮತ ಬಾಂಧವರಿಗೆ ನಮ್ಮ 24x7 ಕರ್ನಾಟಕ ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಕಡೆಯಿಂದ? ಸರ್ ನಮಗೆ ತುಂಬ ಸಂತೋಷ ಆಯ್ತು. ಯಾಕಂದರೆ ನಾವು 4 ಜನ ನಮ್ಮ ಪಕ್ಷದಿಂದ 4 ಜನ ನಿಂತಿದ್ವಿ. ನಮ್ಮೂರಿಂದ 4 ಜನ ನಿಂತಿದ್ದಾರೆ. 4 ಜನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನನ್ನೊಬ್ಬನ್ನೇ ಆಯ್ಕೆ ಮಾಡಿರೋದು ನಮ್ಮ ಮತ ಬಾಂಧವರು. ಅದರಲ್ಲಿ ನಾನು ತುಂಬ ಸಂತೋಷ, ತುಂಬ ಇದು ಸರ್. ನನಗೆ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ತುಂಬ ಸಂತೋಷ ಆಯ್ತು. ಯಾಕಂದರೆ ಇದುವರೆಗೆ ತನಕ ನಾನು ಅಷ್ಟೊಂದು ಹೆಚ್ಚಿನ ಮತದಲ್ಲಿ ಯಾರನ್ನ ಗಳಿಸಿರಲಿಲ್ಲ. ನನ್ನ ಒಬ್ಬನೇ 2 ಹಳ್ಳಿಯವರು, ನಮ್ಮೂರು ಉದಿತಿ ಬರುತ್ತೆ ನಮ್ಮೂರಲ್ಲಿ. ನಮ್ಮ ಇಬ್ಬರನ್ನೂ ಚೆನ್ನಾಗಿ ಒಳ್ಳೆ ಮತ್ತು ಇದರಿಂದ ಗೆಲ್ಲಿಸಿ ನಮಗೆ ಈ ಸ್ಥಾನಕ್ಕೆ ಬೆಳೆಸಿದ್ದಾರೆ. ಈಗಲೂ ಅದೇ ಥರ ನಾವು ಸರ್ವಿಸ್ ಮಾಡ್ತಾನೆ. ಅವರು ಅವ್ರದ್ದೇನೋ ಕಷ್ಟ ಸುಖ ಆಗಲಿ ಅವ್ರ ಹಿಂದೆ ಹೋಗಿ ಅವ್ರು ಕೆಲಸ ಮಾಡಿಕೊಟ್ಟು ಅವ್ರೇನು ನನಗೇನು ಇದು ಮಾಡಿದ್ರು ನಾವು ಅವ್ರಿಗೆ ಇದೇ ಥರ ಇದ್ದೀನಿ ಸರ್. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಮಾಡಿಸ್ತಾನೆ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಇವರು ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ.